ಸೊ ಏನು ತುಂಬ ಮೆಮೊರಿಯಬಲ್ ಏನು ಮೇಡಮ್ ಇದುವರೆಗೂ ಕೂಡ ಮರೆಯೋಕ್ಕಾಗ್ದೇ ಇರೋಂಥ ಒಂದು ಕ್ಷಣ ಮದುವೆ ಟೈಮಲ್ಲಿ ಅಂತ ಅಂದರೆ? ಅದೇ ಮಾಂಗಲ್ಯ ಕಟ್ಟಾಗ ಒಂದು ಇರುತ್ತಲ್ಲ ಎಲ್ಲರಿಗೂ. ಸರ್ ರಾಜಕಾರಣಕ್ಕೆ ಎಂಟ್ರಿ ಆಗ್ತೀನಿ ಅಂದಾಗ ನಿಮ್ಮ ಸಜೆಷನ್ಸ್ ಏನಾಗಿತ್ತು? ಬೇಡ ಅಂತಾನೆ ಹೇಳಿದ್ದೆ? ಬೇಡ ಅಂತಾನೆ ಹೇಳಿದ್ದೆ. ಅಪ್ಪಾಜಿ ರಾಜಕಾರಣಿ ಆಗಿದ್ರು ಅಂತ ನಿಮಗೆ ಆ ಕಡೆ ಸೆಳೆತ ಜಾಸ್ತಿ ಆಯ್ತಾ ಅಥವಾ ನಿಮ್ಮಲ್ಲೇನೆ ನಾನು ರಾಜಕಾರಣಿ ಇಲ್ಲ, ಆಗಬೇಕು? ನನಗೆ ಆ್ಯಕ್ಚುಲಿ ನಾನು ಐ ಆಮ್ ಬ್ಯಾಕಿಂಗ್ ಸ್ವಲ್ಪ ಬ್ಯಾಕ್ ಡೋರಲ್ಲಿ ತಂದೆಯವರಿಗೆ ಮತ್ತು ಅಣ್ಣ ಧರ್ಮೇಗೌಡ ಇಬ್ಬರಿಗೂ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಬಾಂಧವ್ಯ ಭಾಳ ಚೆನ್ನಾಗಿದೆ, ಅಣ್ಣ ತಮ್ಮರು ಇವರು ಮೋರ್ ದ್ಯಾನ್ ಎ ಫ್ರೆಂಡ್ಸ್. ತಂದೆಯವರು ಶಾಸಕರಿದ್ದರು. ಅದೇ ಟೈಮಲ್ಲಿ ಧರ್ಮೇಗೌಡರು ಒಂದೇ ಕಾನ್ಸ್ಟಿಟ್ಯೂನ್ಸಿಲಿ 3 ಕಡೆ ಜಿಲ್ಲಾ ಪಂಚಾಯತಿಗೆ 3 ಬಾರಿ ಎಲೆಕ್ಟ್ ಆಗಿದ್ದರು. ಆವಾಗ ಅವರಿಬ್ಬರು ಪಾಲಿಟಿಕ್ಸಲ್ಲಿ ಇದ್ದಾರಲ್ಲ, ನಾನು ಬೇಡ ಅಂತ ಇದ್ದೆ. ಅದು BL ಶಂಕರ್ ಅವರು ಆ ಟೈಮಲ್ಲಿ ಇಲ್ಲಿ ಎಂ ಪಿಗೆ ನಿಲ್ಲಬೇಕಾಗಿತ್ತು ಅವರು. ಆಗ ಮುನ್ಸಿಪಾಲ್ಟಿನ ಇಲ್ಲಿ ಜನರಲ್ ಕೂಡ ಮಾಡಿಸ್ಕೊಂಬಂದರು. ಅವಾಗ BL ಶಂಕರ್ ನನಗೆ ಭಾಳ ಫೋರ್ಸ್ ಮಾಡಿ, ನಿಮ್ಮ ಮನೆ ವಾರ್ಡು ಇಲ್ಲಿ ನೀನು ನಿಲ್ಲೇಬೇಕು, ಮುನ್ಸಿಪಲ್ ಅಧ್ಯಕ್ಷ ಆಗಬೇಕು, ನಾನು ನೆಕ್ಸ್ಟು ಇದಕ್ಕೆ ಎಲೆಕ್ಷನ್ ನಿಲ್ತಾಯಿದ್ದೀನಿ ಅಂತ BL ಶಂಕರ್ ಹೇಳಿದರು. ಆಗ ಕಟ್ಟಿ ಬಿದ್ದು ನಾನು ಸ್ವಲ್ಪ ಆಚೆ ಈಚೆ ಮಾಡಿ ಅವ್ರು ಹೇಳಿದ ಮೇಲೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಎಷ್ಟು ಓಟ್ ತಗೊಂಡು ರೆಕಾರ್ಡೆಡ್ ಓಟ್ ತಗೊಂಡು ನಾನು ಗೆದ್ದೆ ಈ ಭಾಗದಲ್ಲಿ. ದೇವೇಗೌಡರ ಫ್ಯಾಮಿಲಿ ನಿಮಗೆ ಕ್ಲೋಸೆಸ್ಟ್ ಯಾರು? ಕುಮಾರಸ್ವಾಮಿ. ನನಗೆ ಕುಮಾರಸ್ವಾಮಿ ಈಸ್ ವೆರಿ ಕ್ಲೋಸೆಸ್ಟ್ ಆ್ಯಂಡ್ ನಿಯರೆಸ್ಟ್. ಅದು ಬಾಂಧವ್ಯ ಈಗಲೂ ಇದೆ, ಅವತ್ತಿಂದಲೂ ಇತ್ತು. ಸೊ ಈ ಬಾಂಧವ್ಯದ ಯಾವ್ದಾದ್ರು ಒಂದು ಘಟನೆನ ನೆನಪು ಮಾಡ್ಕೋಬೇಕು ಅಂತ ಅಂದರೆ? ನಾನು ಅವರಿಬ್ಬರು ಇದಕ್ಕೆ ಸೇರಿ ಥೆರಪಿಗೆ. ಆ ಸಮಯದಲ್ಲಿ ನನಗೆ ಬೇಕಾದ ಫ್ರೆಂಡ್ಸು ಅವರು ಒಂದು ಗ್ಯಾಂಗ್ ಬಂದಿದ್ದರು. ನಾನು ಇವರು ಇಬ್ಬರೇ ಇದ್ದಿದ್ದು. ನಾನು ಪದೇ ಅವ್ರ ಹತ್ರ ಹೋಗ್ತಾಯಿದ್ದೆ. ಎಲ್ಲಿಗೆ ಹೋಗ್ತೀಯ ಪದೇ ಅಂತ ಕೇಳೋರು. ನಮ್ಮೂರ ಕಡೆಯವ್ರು ಬಂದಿರೋಣ, ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅನ್ನೋ. ಅವ್ರಿಗೆ ಹೇಳ್ತಾ ಇರಲಿಲ್ಲ. ಅಲ್ಲಿ ಅವರು ಕಾರ್ಡ್ಸ್ ಆಡೋರು. ಕಾರ್ಡ್ಸ್ ಆಡ್ತಾ ಸಮಯದಲ್ಲಿ ಅದೇನಂತ ಹುಚ್ಚು ನಿನಗೆ ಅಂದರು. ಅದು ನಿನ್ಗೆ ಗೊತ್ತಾಗಲ್ಲ ಅಣ್ಣ, ಅದು ಕಲ್ತ್ರೆ ಗೊತ್ತಾಗುತ್ತೆ ನಿನಗೆ. ಅದರಲ್ಲಿ ಏನಿದೆ. ಆಮೇಲೆ ಅಲ್ಲಿಗೆ ಹೋಗಿ ಇನ್ನೊಂದು ಹಳೆ ಪ್ಯಾಕ್ ಹಿಡ್ಕೊಂಬಂದೆ. ಒಂದು ದಿವಸ ರಾತ್ರಿ ನಾನು ಅವರು ಕೂತು ಅವ್ರಿಗೆ 13 ಕಾರ್ಡ್ ಹಾಕಿ, ನಾನು 13 ಕಾರ್ಡ್ ಹಾಕಿ ಆಮೇಲೆ ತೋರಿಸ್ದೆ. ಅವರು ಭಾಳ ಇಂಟೆಲಿಜೆಂಟು. ಟಕ್ಕನ ಅದನ್ನು ನಾನು ಹೇಳ್ಕೊಟ್ಟಿದ್ದು ಒನ್ ಅವರ್ನಲ್ಲಿ ಅದು ಜೋಡಿಸೋದು ಕಲ್ತರು. ಆಮೇಲೆ ಅವ್ರಿಗೆ ಗೊತ್ತಾಯಿತು. ಅದಾಗಿದ ಮೇಲೆ ಬಂದಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಕೂಡಿದಾಗ ಆಡ್ತಾರೆ. ದೇವೇಗೌಡರ ಮನೇಲಿ, ಅವ್ರ ಮನೇಲಿ ಮಾತ್ರ ಮನೇಲಿ ಆಡ್ತಾರೆ. ಸೊ ಅಂದರೆ 1 ಅವರಲ್ಲೇ ಕಲ್ತ್ಕೊಂಡ್ಬಿಟ್ರು ಅವರು. ಸ್ವಲ್ಪ ಕಲ್ತರು. ಆಮೇಲೆ ಅಲ್ಲಿ ಮನೇಲಿ ಕೂಡಿದ್ರಲ್ಲ, ಅವಾಗ ಇನ್ನೂ ಚೆನ್ನಾಗಿ ಕಲ್ತರು. ಆಮೇಲೆ ನಾವೆಲ್ಲ ಬೇರೆ ಕಡೆ ಹೋಗಿ ಸೇರ್ತಾ ಇದ್ವಲ್ಲ, ಆವಾಗಲೂ ಸ್ವಲ್ಪ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ. ಅದು ಏನಂದರೆ ಜಸ್ಟ್ ಸ್ಪೆಂಡ್ ಟೈಮ್, ಆ ರೀತಿ ಅವ್ರಿಗೆ ರೆಮಿ ಕಲಿಸಿದ್ದೆ ನಾನು. ಮೇಡಮ್ಗೋಸ್ಕರ ಒಂದು ಒಳ್ಳೆ ಹಾಡನ್ನ ಡೆಡಿಕೇಟ್ ಮಾಡಬೇಕು. ಸದನದಲ್ಲಿ ಎಲ್ಲರೂ ನೋಡಲಿ ಅಂತ ಸದನದಲ್ಲಿ ಇರೋರಿಗೆಲ್ಲರಿಗೋಸ್ಕರ ಆಡ್ತೀರಾ, ಈಗ ಮೇಡಮ್ಗೋಸ್ಕರ ಆಡ್ಬೋದಲ್ವಾ? ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ಜೊತೆ ಸೇರಲು ಜೀವನ ಪಾವನ, ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ,
ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.